ಗೆಲ್ಲಲಿ ಅನ್ನುವಂಥದ್ದು ಅವರು ಎರಡೂ ಕಡೆ ಗೆದ್ದಪ್ಪ ಅಂದ್ರೆ BJP ಸಹಜವಾಗಿ 2022 ಇದು ಕ್ರೆಡಿಟ್ ಯಾರಿಗೆ ಹೋಗೋದಪ್ಪ ಅಂದ್ರೆ ಯಡಿಯೂರಪ್ಪನವರಿಗೆ ಮತ್ತು ಅವ್ರ ಮಗ್ಗ ಯಾರೋ ಬಂದು ಮಾತಾಡಿ ಒಬ್ಬರು ಮಾತಾಡಿ ಹೋದವ್ರು ಅಷ್ಟಾಗಿಬಿಡ್ತಾರೆ. ಇದು ಲಾಭ ಸಿಗೋದು ಯಡಿಯೂರಪ್ಪನವರಿಗೆ ಮತ್ತು ಅದರಿಂದ ಅವ್ರ ಮಗನಿಗೂ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಅವ್ರು ಎರಡೂ ಗೆಲ್ಲುವ ಪ್ರಯತ್ನ ಮಾಡ್ತಾಯಿದ್ದಾರೆ. ಮತ್ತು ಈಗಾಗಲೇ ಅನುಭವಿ ಆದಂಥ ಯಡಿಯೂರಪ್ಪನವರು ಏನು ಮಾತಾಡಿದ್ದದ ಇಂಥ ಒಂದು ಸಣ್ಣ ಮಟ್ಟದ ಸಣ್ಣ ಮನಸ್ಸಿನ ವಿಚಾರಗಳನ್ನು ನಮ್ಮ ತಲೆಯಲ್ಲಿ ಹಾಕ್ಕೊಳ್ಳಾರ್ದ ಎಲ್ಲರೂ ಒಗ್ಗೂಡಿಸ್ಕೊಂಡು ಗೆಲ್ಲುವಂಥ ಪ್ರಯತ್ನ ಮಾಡೋ ಕಡೆ ಹೊರಟಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಹೀಗಾಗಿ BJP ಎರಡೂ ಕಡೆ ಗೆದ್ರೆ ಯಡಿಯೂರಪ್ಪನ ಲಾಭ ಅದ. ಅದಕ್ಕಾಗಿ ಅವರು ಸಹಿತ ಎಸ್ ಮಾತಾಡಲಪ್ಪ, ಯಾರು ಬಂದು ಮಾತಾಡಲಿ ಅಂತ ಕೆಲವರಿಗೆಲ್ಲ ಅಂತ ಮಾತುಗಳು ಇದ್ದಾವೆ. ಆದರೆ ಒಂದಂತಿ ಫಿಕ್ಸ್ ಅದ, ಅಟ್ ಎನಿ ಕಾಸ್ಟ್ ಈ ನಮ್ಮ ಯತ್ನಾಳನ್ನು ಪಾರ್ಟಿ ಹೋಗಿ ತೊಗೊಳೋದು ಬೇಕೋ ಬೇಡವೋ ಅನ್ನುವಂಥ ಚರ್ಚೆ ಬಂದವ್ರು ನಡಕದ. ಬಟ್ ಯಡಿಯೂರಪ್ಪ ನಾಯಕತ್ವ ಒಪ್ಕೊಳ್ಳೋಂಗಿದ್ರೆ ಇದು ಸಾಧ್ಯ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಆದರೆ ಇದನ್ನು ಯತ್ನಾಳ್ ಒಪ್ಪಬೇಕಲ್ಲ ಅನ್ನುವಂಥ ಮಾತು. ಬಟ್ ಅದೇ ಕಾಲಕ್ಕೆ ವೀರನ್ನ ಚಲಂತೆ ಮಟ್ಟದಿಂದ ಸಾಕಷ್ಟು ಸಹಾಯ ಆಗ್ಯದ. ಅವ್ರಿಗೆ ನಾ ಸಹಾಯ ಮಾಡ್ತೀನಿ ಅಂತ ಮನಸ್ಥಿತಿಯಲ್ಲಿ ಇರೋದರಿಂದಾಗೆ ಸಹಜವಾಗಿ ಯತ್ನಾಳರು ಇಲ್ಲಿ ಬಂದು ಪ್ರಸಾರ ಮಾಡಿ ಹೋಗ್ತಾರೋ, ಅವ್ರನ್ನ ಗೆಲ್ಲಿಸ್ಕೊಡ್ತಾರೋ ಅನ್ನೋಂಥ ಮಾತು ಕೇಳೋ ಜೊತೆಗೆ ಇನ್ನೊಂದು ಭಯಾನಕ ಕಾಡ್ಲಿಕ್ಕತ್ತದ. ದಾವಣಗೆರೆ ಗೆಲ್ಲುವ ಸಾಧ್ಯತೆಗಳಿದ್ದಾವೆ. ಅಲ್ಲಿ ನಾವು ಕಳ್ಕೊಳ್ತೀವಿ ಏನೋ ಇತ್ತು ಅಂದ್ರೆ ಒಂದು ಕಳ್ಕೊಂಡು ಒಟ್ಟು ಯಾವುದಾದ್ರೂ ಒಂದು ಬಂದ್ರೂ ಇದರ ಲಾಭ ಹೆಚ್ಚಾಗೋದು ಇವ್ರಿಗೆ ನಮ್ಮ ಯಡಿಯೂರಪ್ಪನವ್ರಿಗೆ. ಯಾಕಂದರೆ ಏನೂ ಇಲ್ಲಲ್ಲ, ಎರಡೂ ಇಲ್ಲ ಅಲ್ಲೇ, ಎರಡೂ ಕಾಂಗ್ರೆಸ್ ಸೀಟುಗಳು. ಅದ್ರ ಒಂದಾಗಿ ಗೆದ್ದರೂ ಸಹಿತದು ಕ್ರೆಡಿಟ್ ಯಾರಿಗೆ ಹೋದ್ರೆ ಯಡಿಯೂರಪ್ಪನವ್ರಿಗೆ. ಅದಕ್ಕೆ ಇದನ್ನು ಯಾವ ರೀತಿಯಾಗಿ ಉಪಯೋಗ ತೊಗೋಬೋದು ನಮ್ಮ ವೀರಣ್ಣ ಚರಂತಿಮಠರು ಜೊತೆಗೆ ಯತ್ನಾಳರು ನಿಜವಾಗಿಯೂ ಬಂದ್ರೆ ಪಾರ್ಟಿಗೆ ಲಾಭ ಆದಿತ ಅನ್ನೋ ಪ್ರಶ್ನೆಗಳು ಸಹಿತ ಅಲ್ಲಿ ಪಾರ್ಟಿನ ಕೇಳೋರು ಸಣ್ಣ ಕೇಳಿಕ್ಕೆ ಶುರು ಮಾಡಿದ್ದಾರೆ. ಹೀಗಾಗಿ ಯತ್ನಾಳರು ಬಂದರು ಗೆಲ್ಲಿಸ್ತಾರೆ. ಇದು ಉತ್ತರ ನೋಡೋಣ ಅಂತ ಹೇಳ್ತಾ ಇದು ಇವತ್ತಿನ ಡೆವಲಪ್ಮೆಂಟ್ ಅಲ್ಲಿ. ಅದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ತಿಳಿಸುತ್ತಾರೆ ಅನ್ನೋದು ಸತ್ಯದ ಕೈಗಳಲ್ಲಿ ವಂದನೆಗಳು.